ಆಶಾ, ಏ ಆಶಾ, ಬಾಯ್ಲೆ. ಏನವ ಎದಕ್ಕೆ ಎಬ್ಬಿಸಿದಿಷ್ಟು ಜಲ್ದಿ? ಅಲ್ಲ, ಇದು ಜಲ್ದಿ ನಿನಗೆ ಇಷ್ಟೊತ್ತಾಗೈತಿ. ಸೂರ್ಯ ನೆತ್ತಿ ಮ್ಯಾಗ ಬಂದ ನಾಲ. ತಗ ಚಾ ಒಯ್ದು ತಮ್ಮ ಕೊಡು. ಕೊಟ್ಟು ಬಂದು ಬಡ ಬಡ ರೆಡಿ ಆಗಿ ನೀನು. ನಿಮ್ಮಪ್ಪ ಒಂದು ಮುಂಜಾನಿಂದ ಚಲೋ ಮಾಡ್ಯಾನ, ಮುಗಿಸ್ರೆ ಗಡ ಮುಗಿಸ್ರೆ ಅಂತಂದು. ನೀ ನೋಡಿದ್ರ ಅಲ್ಲ ಇನ್ನು ಗಡನ ಎಬ್ಬಿಸ್ತಿಲ್ಲವ ಅಂತ ಕೇಳ್ತಿದಿ. ಇವ ಅವ್ರು ಕೊನೆಗಿಲ್ಲ ಬೇ, ಅವಾಗನ ಎದ್ದಿದ್ರು ಅವರು. ಎದ್ದು ಅಲ್ಲ ಜಳಕ ಮಾಡ್ಕೊಂಡು ರೆಡಿ ಆಗಿ ಬಂದಿದ್ರು ಕೆಳಗೆ. ಇಲ್ಲಿಲ್ಲನ? ಏನು ಶಾಣಕ್ಕಿದೆಯವ. ನಿನ್ನ ಗಂಡ ಎದ್ದು ರೆಡಿ ಆಗಿ ಬೇಕಾದಂಗೆ ನೀನು ರೆಡಿ ಆಗಿ ಬರೋದಲ್ಲ. ಗಂಡಗಿಂತ ಮುಂಚೆ ಎದ್ದೇಳ್ಬೇಕು. ಎದ್ದು ಚಾ ಪಾ ಮಾಡಿಕೊಟ್ರೆ ಸಮಾಧಾನ ಆಕೈತೆ ಅವ್ರಿಗಿನ್ನ. ಏನು ಚಾಳಿ ಕಲ್ತಿ ಏನೋ ನೀನಂತ. ಹೋಗಬೇವ ನೆನ್ ಕುಟಾಗೇನು ದಿನಾನು ಗಡನ ಹೇಳ್ತವಿ. ಇವತ್ತೊಂದು ದಿನ ಲೇಟ್ ಆಗೋದಂಗೆ ಮಕ್ಕಳ್ರೆ ಏನಾಯ್ತು. ಅದಲ್ದ ರಾತ್ರಿಲ್ಲ ನಿದ್ದೆನ ಇಲ್ಲ. ಆ ಕೊನೆಗೆ ಇಷ್ಟರ ಸಿಕ್ಕಿ ಆಕತಿ. ಓಯ್ಷಪ್ಪ, ಬೆಳ್ತಾನ ಗಾಳಿ ಹೊಡ್ಕೊಂಡು ಕೈ ನೋವು ಬಂದು ನೋಡವ ನನಗೆ ನಮ್ಮ ಮನೆಯವ್ರಿಗೆ ಕೂಡ. ಅಲ್ಲವ, ಕಿಟಕಿ ತೆಗಿಬೇಕಿಲ್ಲ, ಬೇಕಾದಂಗೆ ತಣ್ಣನ ಗಾಳಿ ಬರ್ತತ್ತು. ಅದನ್ನ ಯಾಕೆ ಕೈಲಿ ಗಾಳಿ ಹೊಡ್ಕೊಂತ ಕುತ್ಕೊಂಡಿದ್ದೀರಿ ಅಂತ. ಕಿಟಕಿ ತಕ್ಕ ಮಕ್ಕಬೇಕಿಲ್ಲ. ನಿಮ್ಮ ಜೊತೆಗೆ ಸೊಳ್ಳೆನ ಬಂದು ಒಂದಿಟ್ಟು ರಾಗ ಹಾಡ್ತದ್ದು ಹೇಳ್ತಾರ ನೋಡು. ಎಷ್ಟು ಚಂದ ಹೇಳ್ತಾರ. ನಾ ಹೇಳಿದೆ ಫ್ಯಾನ್ ರಿಪೇರಿ ಮಾಡಿಸ್ಕೊಂಬರ್ರಿ, ಬೇಸಿಗೆ ದಿವಸ ಇನ್ನು ಫ್ಯಾನ್ ಇಲ್ಲದೆ ಇರೋಕ್ಕಾಗಂಗಿಲ್ಲ. ಮಗಳು ಹಳೆಯನ್ನು ಬಂದ್ಗಿಂದ್ರೆ ಸುಮ್ಮನೆ ಮತ್ತೆ ಅಲ್ಲಿ ಓಡಾಡಿ ಇಲ್ಲಿ ಓಡಾಡಿ ಆ ರೂಮ್ಗೆ ಹೋಗಿ ಈ ರೂಮ್ಗೆ ಹೋಗಿ ಅನ್ನೋದಾಕತಿ. ಯಾಕೆ ನೋಡ್ರಿ ತನ್ನ ಕೊನೆ ಬಿಟ್ಟು ಬರೋದಲ್ಲ ಅಂತಂದು ಹೇಳ್ತೀನಿ. ಏನು ಹೇಳಿದ್ರೆ ಕೇಳಂಗಿಲ್ಲ. ಏನು ಮನುಷ್ಯನ ಏನೋ ಇವ್ರಂತ. ಹೌದಪ್ಪ, ನಾ ಇನ್ನೊಂದ್ಸಲ ಬರೋ ಅಷ್ಟೊತ್ತಿಗೆ ಎ ಸಿ ಹಾಕಿಸ್ಬಿಡು. ನಮ್ಮ ಮನ್ಯಾಗ ಎ ಸಿ ರೂಮ್ನ ಮಕ್ಕಂದು ಅವ್ರಿಗೆ ರೂಢಿ ಆಗೈತಿ. ಹಾಗಾಗಿ ನಿದ್ದು ಬಂದಂಗೆ ಕಂಡಲ್ಲ, ಅದಕ್ಕೆ ಗಡ ಎದ್ದು ಹೋಗ್ಯಾರ ಅವರು. ಈ ನೆಕ್ಸ್ಟ್ ಬರೋ ಟೈಮಿಗೆ ಎ ಸಿ ಹಾಕಿಸಿರ್ಬೇಕು ನೋಡಪ್ಪ ನೀನು. ಬಿಡವ, ಆ ಎ ಸಿ ಅಂತ ಏನು ಮಾಡ್ತಿದ್ದಿ? ಅಷ್ಟಕ್ಕೊಂದು ಫ್ಯಾನಿನ ಗಾಳಿ ಎ ಸಿ ಗಾಳಿಯಾಗ ಮಕ್ಕಬಾರ್ದು. ಮತ್ತು ಅದು ಉಸಿರಾಟಕ್ಕೆ ತೊಂದ್ರೆನ ಆಕೈತಿ. ಅದು ಅಲ್ದ ಮನ್ಯಾಗ ಬೇಕಾದಷ್ಟು ಸೊಳ್ಳೆ ಪಡೆದೆ ಅದಾವು. ಒಂದು ಸೊಳ್ಳೆ ಪಡೆದ ಕಟ್ಕೊಂಡು ಮಕ್ಕಂಬಿಟ್ರೆ ಆಗಿ ಹೋಗುತ್ತೆ ಕಿಟಕಿ ಕದ ತಕ್ಕಂದು. ನಿಮ್ಮ ಬಟ್ ನೀವೇನು ಮಾಡ್ಕೋಬೇಡ್ರಿ, ಬರೀ ಅದನ್ನು ಮಾಡಿಸಿ ಇದನ್ನು ಮಾಡಿಸಿ ಅಂತ ಹೇಳ್ರಿ. ಬರೀ ರೊಕ್ಕದ ಮಕ್ಕನ ನೋಡಿ ನೀವು ತಾಯಿ ಮಕ್ಕಳು ಇರೋದು. ಏನು ರೇಖ ಮಾಡ್ಕೊ ಹೋಗಪ್ಪ. ನಾನು ಬರೋದು ಒಂದು ದಿವ್ಸಕ್ಕೆ, ಯಾಕೆ ಸುಮ್ಮನೆ ನಿನ್ನ ಕಡೆ ಬೈಸ್ಕೊಳ್ಳೋದು. ಕೊಡವ ಅದನ್ನು ಚಾನ್ ಕೊಡ್ತಾನಂತ ಅವ್ರಿಗೆ. ಅಲ್ರಿ, ಹೆಂಗೆ ವಿಚಾರ ಮಾಡ್ತಿದ್ದೀರಿ ನೀವು? ಅವರು ಬೇರೆ ಹೊಸ ಮದುವೆ ಆಗಿರೋರು. ಅವರಿಗೆ ಕಿಟಕಿ ತಕ್ಕನ ಮಕ್ಕ ಬಾಗಿಲ ತಕ್ಕನ ಮಕ್ಕ ಅಂತ ಹೇಳಕತ್ತೇನು? ಅದವ್ರಿಗೆ ಹೆಂಗೆ ಚಂದ ಕಾಣ್ತೈತಿ? ಏನು ತಿಳಿಯಂಗಿಲ್ಲ ನಿಮ್ಗೇಟು? ಯಾಕೆ ಆ ವಯಸ್ಸು ದಾಟಿ ಬಂದ ಇಲ್ಲ ನೀವು? ಎಲ್ಲ ನಾನು ಹೇಳಿ ತಿಳಿಸ್ಬೇಕನ ನಿಮಗೆ. ಇವತ್ತು ಎಷ್ಟೊತ್ತಿದ್ರು ತಗೊಂಡೋಗಿ ನಮ್ಮ ಪ್ಯಾನ್ ರಿಪೇರಿ ಮಾಡಿಸ್ಕೊಂಬರ್ರಿ. ಇಲ್ಲ ಅಂದ್ರೆ ಯಾರನ್ನಾರ ಮನೆಗೆ ಕರೆಸಿ ಪ್ಯಾನ್ ರಿಪೇರಿ ಮಾಡಿಸ್ರಿ. ಹಿಂಗೆ ಆಯ್ತಂದ್ರೆ ಹಳೆಯನ್ ಮುಂದೆ ಮರ್ಯಾದೆ ತಕ್ಕಂತೀರಿ ನೋಡಿ ನೀವು. ಆತಾತು, ಈಗ ಬೇಕಂತ ನಿಲ್ಬೇಡ. ಮತ್ತು ಅಲ್ಲಿ ನಾಷ್ಟ ಮುಗಿದು ಹೋಗತ್ತಿ. ನೀವು ಇಲ್ಲೇ ಹೊತ್ತು ಮಾಡಿದ್ರಿ ಅಂದ್ರೆ ಗಡ ಬರ್ರಿ ತಯಾರಾಗಿ. ನಾ ಎಲ್ಲ ಮದುವೆಗೆ ಹೋಗಿ ಬಂದು ರಿಪೇರಿ ಮಾಡಿಸ್ತೇನೆ ನನ್ನ ಪ್ಯಾನ. ಅವ ಅಲ್ಲಿ ಬಚ್ಚಲ ಪೇಸ್ಟ್ ಇಲ್ಲ ಅಲ್ವೇ? ಅಲ್ಲಿ ಅಂತಿಕ್ಕಿಲ್ಲ ನಾನು. ಏನು ಟೇಸ್ಟಾ? ನಮ್ಮ ಮನೆಗೆ ಎಲ್ಲಿರ್ತೈತಿ? ಯಾಕೆ ನಿನಗೆ ಗೊತ್ತಿಲ್ಲ ನಾ ಹೆಂಗೆ ತಿಕ್ಕಂತಿದ್ದು ಇಷ್ಟು ವರ್ಷ ಅನ್ನೋದು? ಹೋಗು ಅದನ್ನ ತಿಕ್ಕೆ. ನಿಮ್ಮಪ್ಪ ತಯಾರು ಮಾಡಿ ಒಂದು ಡಬ್ಬಿ ತುಂಬಿಟ್ಟ ನೋಡಲ್ಲಿ ಹಿಂದೆ. ಅವ ನಮ್ಮ ಮನ್ಯಾಗ ಪೇಸ್ಟ್ ಹಚ್ಕೊಂಡು ತಿಕ್ಕಂದು ರೂಢಿ ಆಗೈತವ. ನನಗೆ ಪೇಸ್ಟೇ ಬೇಕು. ಅದನ್ನು ಒಲ್ಲೆ ನಾನು ತಿಕ್ಕಣಕ್ಕೆ ನಾಲ್ಗೆಲ್ಲ ಕರೋಗಾಕತ್ತೆ ಅದನ್ನು ತಿಕ್ಕಂದ್ರೆ. ನಾ ಏನು ಮಾಡಲಿ? ನಿಮ್ಮಪ್ಪ ಇಲ್ಲ ಕುಂತ ನೋಡಿ ಗುಂಡ್ಕಲ್ ಕುತ್ಕೊಂಡಂಗೆ ಹೇಳತ್ತಗ. ಅದು ಹೇಳಿ ಸಾಕಾಗೈತಿ. ಕಡೆಗೆ ಒಂದು ಹಲ್ಪುಡಿ ಡಬ್ಬಿನ ತಂದು ಇಡ ಅಂತಾನೆ. ಎಲ್ಲದೂ ಜೀನಂಕ ಒಲೆಗಿನ ಇಡ್ಲಿ ಓಸಿ ಹಿರಿದು ನೀರು ಹಾಕಿ ಅವನ್ನೆಲ್ಲ ತಣ್ಣಗೆ ಮಾಡಿ ಒಣಗಿಸಿ ತಿರುವಿ ಪುಡಿ ಮಾಡಿ ಅದಕ್ಕೆ ಉಪ್ಪು ಕಲಿಸಿ ಡಬ್ಬಿ ತುಂಬಿಟ್ಟಾರ ನೋಡು. ಏನು ಗೊತ್ತಿಲ್ಲ ನಿನಗೆ ಇದು ಹೆಂಗೆ ಮಾಡ್ತಾರೆ ಏನು ಅನ್ನೋದು? ಹಾಲು ಪುಡಿ ತಗೊಂಡು ಇವತ್ತಿಕ್ಕೆ ಹೋಗ್ರಿ. ನನ್ನ ಗಂಡಗೆ ಹೇಳಿ ನಾನು ಬೇರೆ ಪೇಸ್ಟ್ ತರಿಸ್ಕೊತಾರಿಲ್ಲ. ಒಂದು ಬ್ರಷ್ ಪೇಸ್ಟ್ ಕೊಡೆ. ಕಪ್ಪಾಗಿ ಹೊಡಿತೀನಿ. ತವ್ರ ಮನೆ ಬಂದಾಗ ಗಂಡನ ಕೈಯಲ್ಲಿ ರೊಕ್ಕ ಇಸ್ಕೊಂಡು ಖರ್ಚು ಮಾಡಿಸಿದೆ ಅಂದರೆ ನಾಳೆ ಅಲ್ಲಿ ಊರಿಗೆ ಹೋದ್ಮೇಲೆ ಏನು ಅನ್ನಕ್ಕಿಲ್ಲ. ನಿಮ್ಮ ಅಪ್ಪನ ಮನೆಗೆ ಎಷ್ಟು ತಿಕ್ಕಾಣಿಲ್ಲ ಏನು ನಿನಗೆ ಅಂತಂದು ಹೇಟಕ್ಕಿಲ್ಲ. ನೀನು ತಿನ್ನೋಡು ಸಗಣಿನ ಅವ್ರ ಕಡೆ ತರಿಸ್ತಾಳಂತ. ಯಾವ್ದೈತೆ ಅದನ್ನು ಮಾಡ್ಕೆ ಹೋಗಿ ಈಗ. ಅಯ್ಯ ಆಶಾ, ನೀನೇನವ ಏನು ವಿಚಾರ ಮಾಡ್ತೀನಿ ನಾನು ಅಂತಾನೆ. ಈಗಿನ ಪೇಸ್ಟ್ಗಳಿಗೆ ಹೆಂಗೆ ಕೇಳಿ ಬರ್ತಾರೆ ಹೇಳೋರು? ನಿಮ್ಮ ಪೇಸ್ಟಲ್ಲಿ ಉಪ್ಪಿದೆಯಾ, ನಿಮ್ಮ ಪೇಸ್ಟಲ್ಲಿ ಚಾರ್ಕೋಲ್ ಇದೆಯಾ ಅಂತ ಬರ್ತಾರಲ್ಲ. ಅದಕ್ಕೆ ಅದಕ್ಕೆ ಯಾಕೆ ಕ್ರೀಮ್ ಮಾಡೋದು? ಅದ ಚಾರ್ಕೋಲ್ನ ತಿರುವಿ ಅದಕ್ಕೆ ಉಪ್ಪು ಕಲಿಸಿ ಡಬ್ಬಿ ತುಂಬಿಟ್ಟನಿ. ಹೋಗು, ಇಷ್ಟು ವರ್ಷ ಏನು ತಿಕ್ಕಂದಿಲ್ಲನ? ನಾಳೆ ಕರ್ಗಾತಂದ್ರೆ ಬೇಸಿಗೆ ಒತ್ತಿಟ್ಟು ತಿಕ್ಕೊಂಡು ಉಗುಳು ಎಲ್ಲ ಸ್ವಚ್ಛ ಆಕತಿ ಕೆಮ್ಮಿ ಹಾಕ್ರಿಸಿ. ಹಂಗೆ ಸುಮ್ಮನೆ ಅದು ಒಂದು ಮಾಡ್ಕೊಂತ ಬರೀ ಅದನ್ನ ತಂಬ ಇದನ್ನ ತಂಬ ಬೆಳಕು ಹರಿದ್ರೆ ಸಾಕು ನೋಡು. ರೊಕ್ಕ ಹಿಡ್ಕೊಂಡ ನಿಂತಿರ್ಬೇಕು ನಾನು. ಇದೇನು ರೀ ಹೇಳ್ಯಾರ, ಈ ಅರ್ಬಿ ಹಾಕ್ಯಂಬಿಟ್ಟಿರಿ? ಮದುವೆ ಹೋಗೋದೈತಿ ಅಂತಂದು ಹೇಳಿದ್ದೆ. ಚಲೋ ಬಟ್ಟೆ ಹಾಕ್ಯಬೇಕಿಲ್ರಿ ಬೇರೆಯವ? ಇಲ್ರಿ ಮಾವರ, ನಾನೇನು ಮದುವೆಗೆ ಬರೋಲ್ಲ, ಮನ್ಯಾಗ ಇರ್ತೇನೆ. ಅಷ್ಟಕ್ಕೂ ಅವರು ಯಾರು ಏನು ಪರಿಚಯನೇ ಇಲ್ಲ ನನಗೆ. ಪರಿಚಯ ಇಲ್ಲದ ಮದುವೆಗೆ ಹೋಗಂಗೂ ಅನ್ಸಲ್ಲ ನನಗೆ. ಅದಕ್ಕೆ ರೀ. ಅಯ್ಯ ಹೇಳಿ ಅಂದ್ರೆ ಹಂಗಂದ್ರೆ ಹೆಂಗೆ ರೀ? ನಿಮಗೆ ಪರಿಚಯ ಇಲ್ಲದ್ರೆ ಏನಾಯ್ತು? ನನ್ನ ಮಗಳಿಗೆ ಭಾಳ ಪರಿಚಯ. ಆಕೆ ನೋಡ್ಯಾಳ ಅವ್ರನ್ನ. ಅದಕ್ಕೆ ಆಕೆ ಗಂಡ ನೀವು ಮತ್ತು ಆಕೆ ಮಂದಿ ಯಾರು ಕೇಳಿದೆ ಅಂದ್ರೆ ನಿನ್ನ ಗಂಡು ಬಂದಿಲ್ಲ ಏನವ ಅಂತಂದು ಏನು ಹೇಳ್ಬೇಕ್ರಿ ಆಕೆ? ಅದಕ್ಕೆ ಬರ್ರಿ ನೀವು, ಏನಾಗೋದಲ್ಲ. ಇಲ್ಲಪ್ಪ, ನಾನು ಪರಿಚಯ ಇಲ್ಲ ಅವ್ರ. ನಾನೇ ಅವ್ರು ನೋಡೇನ ಅವ್ರನ್ನ.
ಅವ್ರಿಗೆ ನನಗೆ ಬೆಟ್ಟನೇ ಇಲ್ಲ, ನೀನು ನೋಡ್ರಿ ನನಗೆ ಪರಿಚಯ ಅದಾರ ಅಂತ ಹೇಳ್ತೀಯಲ್ಲ. ಏನವ ನೀನು ಬರ್ತಡೇ ಮಾಡಿದಾಗ ಪಾಪ ಅವರು ಗಂಡ ಹೆಂಡತಿ ಇಬ್ಬರು ಬಂದು ನಿನಗೆ ಒಂದು ಚಲೋದ ಡ್ರೆಸ್ ಆಯರ್ ಮಾಡಿ ಹೋಗ್ಯಾರ. ನೋಡಿದಿ ನೀನು? ಅಷ್ಟು ನೆನಪಿಲ್ಲ ನಿನಗೆ? ಏನಪ್ಪ, ಅವರು ಡ್ರೆಸ್ ತಯಾರು ಮಾಡ್ಯಾರ, ಸರಿ ಹೋಲ್ ಬಿಡು, ಅದು ಯಾವ್ದು ಏನೋ ಗೊತ್ತನ ಇಲ್ಲ ನನಗೆ, ಅದು ಬಿಡು ಹೋಗ್ಲಿ. ನೀನು ನನ್ನ ಬರ್ತಡೇ ಮಾಡಿದ್ದೆ, ನನಗೆ ನೆನಪನ ಇಲ್ಲಲ್ಲಪ್ಪ ಇದೆಲ್ಲ. ಹಂಗ ಕೇಳ್ಕೊಂತ ಕುಂದ್ರ ನಿಮ್ಮ ಅಪ್ಪನ ಇನ್ನು ಏನೇನು ಹೇಳ್ತಾರ ನೋಡು. ಬರ್ತಡೇ ಮಾಡ್ತಾನಂತ ಬರ್ತಡೇ. ನಿಮ್ಮ ಅಜ್ಜ ಅಮ್ಮರು ನೀ 4 ವರ್ಷದಕ್ಕಿದ್ದಾಗ ಉಡ್ದಟ್ಟಿ ಅಂತೇಳಿ ಮಾಡ್ತಾರಲ್ಲ, ಅದನ್ನು ಉಡ್ದಟ್ಟಿ ತಂದಿದ್ರೆ ಅರ್ಬಿನ. ಅವಾಗ ಇವ್ರು ಅವತ್ತು ಬರ್ತಡೇ ದಿನಾನ ಇಟ್ಕೊಂಡು ನನ್ನ ಮಗಳ ಬರ್ತಡೇ ಐತೆ ಅಂದು ಊರಾಗ ಎಲ್ಲರಿಗೆ ಕರೆದು ಆಯರ್ ಮಾಡಿಸ್ಕೊಂಡಿದ್ರು. ಅದನ್ನ ಬರ್ತಡೇ ಅಂತ ಹೇಳಕತ್ತಾರ. ಹೌದಪ್ಪ, ಹಿಂಗೆಲ್ಲ ಮಾಡಿದ್ದೆ ನೀನು? ಅದ್ರಾಗ ಏನೈತವ, ನಿನ್ನ ಬರ್ತಡೇಗೆ ಒಂದಿನ ಮತ್ತು ಅದು ಊಟದಟ್ಟಿ ತಂದಕ್ಕೆ ಒಂದಿನ, ಎರಡು ಸಲ ಏನು ಬರೋದು ಹೋಗೋದು ಮಾಡ್ತಾರ ಪಾಪ. ಅತ್ತಿ ಮಾವಾಗ ವಯಸ್ಸು ಬೇರೆ ಆಗೈತಿ ಅಂದು ನಾನು ಒಂದು ದಿನನ ಇಟ್ಕೊಂಡಿದ್ದೆ. ಅದನ್ನು ನಿಮ್ಮವ್ವ ಹಿಂಗೆ ಹೇಳ್ತಾಳೆ. ಯಾಕೆ ಹಿಂಗೆ ಹೇಳಿದ್ರೆ ಆಗಂಗಲ್ಲ? ಅದನ್ನು ಉಲ್ಟಾ ನನ್ನ ಬರ್ತಡೇ ದಿನಾನ ಅವ್ರು ಊಟದಟ್ಟಿ ತಂದಿದ್ರು ಅಂದ್ರೆ ಆಕತ್ತಿಲ್ಲ. ಮತ್ತು ನಿನ್ನ ಊಟದಟ್ಟಿ ತಂದು ದಿವಸನ ಬರ್ತಡೇ ಇತ್ತು ಅಂತ ಹಂಗೆ ಯಾಕೆ ಹೇಳ್ಬೇಕು? ಹೌದಲ್ಲ? ಅಬ್ಬಾ ಅಡ್ಡಿಲ್ ಬಿಡು ನಮ್ಮ ನಾವೆಲ್ಲ ಚಾಪಿ ಕೆಳಗೆ ತೂರ್ಬೇಕು ಅಂದ್ಕೊಂಡ್ರೆ ನಮ್ಮ ರಂಗೋಲಿ ಕೆಳಗೆ ತೂರ್ತಾನೆ. ಅಡ್ಡಿಲ್ಲ, ಒಟ್ಟು ಹಿಂಗೆ ಮಾಡಿ ನನಗೊಂದು ಮಗಳು ಕೊಟ್ಟಾನಲ್ಲ, ಸಾಕಷ್ಟ. ನನ್ನ ಜೀವನ ಒಂದು ಸುದ್ದ ಆತಲ್ಲ. ನಡ್ರಿ, ಇದನ್ನ ಏನು ಮಾತಾಡ್ಕೊಂತ ನಿಲ್ತೀರಿ? ರೆಡಿಯಾಗಿ ಬಾ ನಡ್ರಿ, ಬಡ ಮತ್ತು ಹೊತ್ತಂದ್ರೆ ಅಲ್ಲಿ ಅವ್ರು ಹೋಗ್ಯಂತಾರ ಯಾಕೆ ಬರಲಿಲ್ಲ, ಗಡ ಬರಕ್ಕೆ ಹೇಳಿದ್ವಿ ನಾವು ಅಂತಂದು. ನೀನೇನೆ ಹಿಂಗೆ ಮಕ್ಕ ನೋಡ್ಕೊಂತ ನಿಂತಿಯಲ್ಲ? ಮತ್ತು ಮಕ್ಕನ ನೋಡ್ಬೇಕು, ಬೇರೆ ಏನು ನೋಡೋಕ್ಕಾಕತ್ತಿಲ್ಲಿ? ಏನು ರೇಖ ಅಂತೇಳಿ ಬಿಡು ಹೋಲೆತ್ಲಾಗ. ಆದ್ರೆ ನಮ್ಮ ಬುಳ್ಳಳ್ಳಿ ಇನ್ನೂ 18 ವರ್ಷದ ಹುಡುಗಿ ಕಣ್ಣಂಗೆ ಕಾಣ್ತಾಳೆ. ದಪ್ಪದಾಳ ಅನ್ನೋದೊಂದು, ಅದನ್ನು ಬಿಟ್ಟೆ ಅಂದ್ರೆ ಭಾರಿ ಮಸ್ತ್ ಅದಾಳ ನೋಡು. ರೀ, ಸರಿಗೂ ಸ್ವಲ್ಪ ಪಿನ್ ಹಾಕ್ರಿ, ಹಂಗೆ ಕಸಿನ ಕಟ್ರಿ ಅದನ್ನು. ನೀನೇ ಸೀರೆ ಉಟ್ಕ ಅಂತ ಹೇಳೋದ ತಪ್ಪು ನೋಡು. ಸೀರೆ ಉಟ್ಕ ಅಂದ್ರೆ ನೆರಿಗೆ ಹಿಡೀವಿ, ಸೆರ್ಗಿಗೆ ಪಿನ್ ಹಾಕು, ಕಸಿ ಕಟ್ಟು, ಅದು ಮಾಡು ಇದು ಮಾಡು. ಅದಕ್ಕಿಂತ ಸುಮ್ಮನೆ ಡ್ರೆಸ್ ಹಾಕಿ ಮಾತ್ರ ನಡೀತದಕ್ಕಿತ್ತ ನಿಂದು. ಸರಿ ಬಡ ಮುಗಿಸ್ಕೊಂಡು ಬರ್ರಿ, ಹೋಗೋಣ. ಹೊರಗೆ ಹೂವು ಅಪ್ಪ ಕೂಡ ಕಾಯಕತ್ತಾರ. ಅವ್ವ, ನಾವು ರೆಡಿ ಆದ್ವಿ, ಹೋಗೋಣ. ಹೆಂಗೆ ಕಾಣಕತ್ತೈತಿ ಇದು ಸೀರೆ ನನಗೆ? ಅಲ್ಲ ಭಾರಿ ಚಂದ ಆಗೈತೆ ನೋಡ ಸೀರೆ, ಮಸ್ತ್ ಒಪ್ಪೈತೆ ನಿನಗೆ. ಜಾಕೆಟ್ ಪ್ಯಾಕೆಟ್ ಎಲ್ಲ ರೆಡಿ ಮಾಡ್ಕೊಂಡಿ ನೋಡು. ಏನು ಅಲ್ಲೇ ಹೊಲಿಸ್ಕೊಂಡಿದ್ದೆ ಏನು ಇದನ್ನ? ಚಂದ ಆಗೈತೆ ಅಂತ ಅಂದಂಗೆ ಬಂದ್ಮೇಲೆ ನೆನ್ಪು ಮಾಡು, ದೃಷ್ಟಿ ತೆಗಿತಾರೆ ನಿನಗೆ. ಹ್ಞೂ ಬೇ, ಅಲ್ಲೇ ಊರಾಗ ಹೊಲಿಸಿದ್ದೆ. ನಮ್ಮ ಮನೆ ಮಗ್ಳನ್ನ ಅದಾರ, 4 ಮನೆ ದಾಟತ್ಗಿನ ಚಲೋ ಹೊಲಿತಾಳ ಅರ್ಬಿನ, ಹಂಗೇನು ಕೆಡ್ಸಂಗಿಲ್ಲ. ಜಾಕೆಟ್ ಪ್ಯಾಕೆಟ್ ಎಲ್ಲ ನೀಟಾಗಿ ಕುಂದಿರ್ತಾವೆ. ಹಾಗಾಗಿ ಈ ಪಟ್ಟ ಎಲ್ಲ ಆಕೆ ಕಡೆಗೆ ಹೊಲಿಸಿದ್ರಾತ ಅನ್ಕೊಂಡ ನೋಡು. ಮತ್ತು ನೋಡಿದ್ರೆ ರೇಟ್ ಇರೋದು ಬೇರೆ ಅಲ್ಲವ, ಸಸ್ತದಾಗ ಹೊಲಿತಾಳೆ. ನಾನು ಬೇರೆ ಕಡೆ ಹೊಲಿಸಿ ನೋಡೇನಿಲ್ಲ. ಏನುವ ಬೇರೆದವರು ಮುಕ್ಕಳರೆ ರೇಟ್ ತಗೊಂತಾರೆ, ಈಕೆ ಪಾಪ ಹಂಗೆ ಮಾಡಂಗಿಲ್ಲ. ಒಂದು ನೋಡ್ರಿ ತಿಳಿದು ಕೊಡ್ರಿ, ಪ್ಯಾಟೆ ರೇಟ್ಗಿಂತನೂ ಕಡೆಗೆ ಒಂದು 10-20 ರೂಪಾಯಿ ಕಮ್ಮಿ ಕೊಡ್ರಿ ನಾ ಅಂತಾಳೆ. ಅದಕ್ಕೆ ಪಾಪ ಆಕಿಗೆ ಒಂದು ದುಡಿಮೆಕತೆ, ನಮಗೆ ಸಸ್ತದ ಜಾಕೆಟ್ ಹಾಕ ಒಂದು ಆಕೆ ಕಡೆಗೆ ಹಾಕ್ಬೇಕಂತ ಮಾಡೇನಿ. ಬಳ್ಳೊಳ್ಳಿ, ನಿಮ್ಮ ಜಾಕೆಟ್ ಏನು ಸುದ್ದಿ ಮುಗ್ದಿತ್ತಂದ್ರೆ ಹೋಗನ್ರೆ, ಗೊತ್ತಾತಲ್ಲ? ಹೋಗೋಣ ನಡ್ರಲ್ಲ. ಅವಾಗ ತಯಾರಾಗಿ ನಿಂತ್ಕೊಂಡೆ ನಾನು, ನೀವ ತಯಾರಾಗಿಲ್ಲ ನೋಡು. ಇವಾರ ಮೇಲೆ ಬರೋದ ನೀವು? ಹೌದು, ಮತ್ತು 5-6 ಬೇಗ ಬರೋ ನಾನು. ಯಾರ ಸತ್ರು ಕೆಟ್ಟರು ಇವ ಅರಿಬಿ, ಮದುವೆ ಮುಂಜಿ ಆದ್ರೆ ಇವ ಅರಿಬಿನ. ನಿನ್ನಂಗೆ ತಾಸ್ಗೊಂದು ದಿವ್ಸಕ್ಕೊಂದು ಬೇರೆ ಫಂಕ್ಷನ್ಗೆ ಒಂದೊಂದು ಹಂಗೆಲ್ಲ ಬಣ್ಣ ಬದಲಾಯಿಸಂತ ಮನುಷ್ಯನ ಅಲ್ಲ ನಾನು. ಏನಂದ್ರೆ ಇವ್ರಾರ ಸುಮ್ಮನೆ ಈ ಪರಿಗಡಿಗಾರ? ಅಯ್ಯ ಲಲಿತಕ್ಕನ ಮಗಳ ಆಶಾ ಗಂಡ ಅಲ್ಲನ? ಏನು ಆಶನ್ ಗಂಡ? ಈ ಹೆಂಗದವಲ್ಲ ಇವ, ಎಂಥ ಹುಡುಗ ಕೊಟ್ಟಾರ. ಛೇ, ಗಳಿಗೆ ಸಾಕಿ ಗಿಡನ ಕೈಯಾಗ ಕೊಟ್ಟಂಗೆ ಆತು ನೋಡ್ರಿ. ಏನು ಚಂದ ಅದ ನೀವು ಇವನ ಮಕ್ಕ ನೋಡಿದ್ರೆ ಹಂಗೆ, ಕಾಲು ಕೈ ನೋಡಿದ್ರೆ ಹಿಂಗೆ. ಹಣೆ ಬಾರ. ಸುಮ್ಮನಿಂದರ್ಲಿ. ಮತ್ತು ಲಲಿತಕ್ಕ ಕೇಳ್ತಂದ್ರೆ ನಿನ್ನ ಜೊತೆ ನನ್ನ ಸೇರಿಸಿ ಕರಿ ಹರಿ ತಗೊಂಡೋಡಕ್ಕೆ. ನಿನಗೆ ಎದಕ್ಕೆ ಬೇಕು? ಏನು ಕೊಡೋಕ್ಕೆ ಮಾಡಕ್ಕೆ ಎದಕ್ಕೆ ಬೇಕು ಬಿಡು. ಅವ್ರಿಗೆ ಬೇಕಾದಂತಾರೆ, ನಾಳೆ ಏನು ಹುಡುಕಿಂದ ಅವ್ರು ಕೊಟ್ಟಾರ. ಅಷ್ಟಕ್ಕೆ ನೀನು ನೋಡಿದ್ದಿಲ್ಲ ಏನು ಹುಡುಗನ್ನ? ಇಲ್ಲೋದ ಇವ್ರ ಮದುವೆ ಟೈಮ್ನಾಗ ನಮ್ಮ ತಮ್ಮಂದು ಒಂದು ಮದುವೆ ಇತ್ತು, ಅಲ್ಲಿ ಹೋಗಿದ್ದು ನಾನು. ಹಂಗಾಗಿ ಹುಡುಗನ ನೋಡಿದ್ದಲ್ಲವ, ಇದೇ ಫಸ್ಟ್ ಸಲ ನೋಡಿರೋದು. ಗೌಡ್ರಿ ಅದಾರಲ್ಲ, ಅದೇ ನಾಗಪ್ಪ ಗೌಡ್ರಿ. ಹುಡುಗ ಚಲೋ ನೌಕರಿ ಆಗದಾನ, ಒಳ್ಳೆ ಕಂಪ್ನಿ, ಚಲೋ ಪಗಾರ ಸಿಗ್ತೈತಿ ಕೈ ತುಂಬ. ಹುಡುಗ ನೋಡಕ್ಕೆ ಹಂಗಿದ್ರೆ ಏನಾಯ್ತು, ಮನಸ್ಸಿನಾಗ ಭಾಳ ಚಲೋ ಅದ. ನನ್ನ ಹಳೆಯ ಅವನ್ನ ಮಾಡ್ಕೊಳವ ಅಂದು ಹಠಾತ್ ಬಿದ್ದು ಮಗಳನ್ನ ಒಪ್ಪಿಸಿ ಮದುವೆ ಮಾಡ್ಯಾರ. ಇಲ್ಲ ಅಂದ್ರೆ ಪಾಪ ಆಸೆನ ಮಾಡ್ಕೊಳ ಹುಡುಗಿನ ಅಲ್ಲದು. ಏನೋ ಅಪ್ಪನ ಮಾತು ಮೀರಬಾರ್ದು ಅಂತ ಮಾಡ್ಕೊಂಡೈತೆ ಅಷ್ಟೆ. ಹೌದೇನ? ಪಾಪವ ಹುಡುಗಿ ಏನು ಕರ್ಮ ಮಾಡಿತ್ತ ಏನು? ದಿನದ 24 ತಾಸು ನೀವು ಮುಸುಡಿನ ನೋಡ್ಬೇಕಲ್ಲ. ಕಣ್ಣು ನೋಡಿ ಇವ, ಅವನು ಕಣ್ಣು ಗೋಲಿ ಗುಂಡಾಗ್ಯವು, ಕಿತ್ತು ಹೊರ ಬರ್ತಾವನಲ್ಲ ನಾವು ನೋಡಕತ್ತೇನ. ಯಾರ ಅಂತಿಂತಾರೆ ನೋಡ್ಬಿಟ್ರಪ್ಪ ಸಣ್ಣ ಹುಡುಗರು ಅಂದ್ರೆ ಹೆದರ್ಕೊಂಡು ಹುಚ್ಚಿನ ಹೋಗ್ಯಂತ ನೋಡುವ ನಿಂಚೆಗದಾಗನ.
ನೋಡಿ ನೋಡಿ ಹೆಂಗೆ ಸುಮ್ಮನಿರದ ಬಾ ಹೋಗಿ ಮಾತಾಡ್ಸನ್ ಪಾಪ. ಹ್ಞೂ ಆಶಾ ಆರಾಮದೇನ್ವಾ? ಹ್ಞೂ ಚಿಗವ ಆರಾಮದಾನೆ. ನೀವು ಆರಾಮದಿರಿ ಅಕ್ಕರ? ಹ್ಞೂನವ ನಾವು ಆರಾಮದ ನೋಡು, ನಮಗೇನಾಗಂದಿ. ನೀ ಆರಾಮದಿ ಇಲ್ಲ? ನೀ ಆರಾಮಿರ್ಬೇಕವ ಗಂಡ ಮನ್ಯಾಗ, ಅದ ಖುಷಿ ನಮಗೆ. ಹ್ಞೂ ರೀ ನಾನು ಆರಾಮದ ನೋಡ್ರಿ. ಏನು ನಾದ್ನಿರ್ದರ ಕಾಟಿಲ್ಲ, ಮೈದ್ನದರ ಕಾಟಿಲ್ಲ, ಇರತ್ತ ಒಬ್ಬತ್ತು ಮಗ ರೀ ನಮ್ಮ ಯಜಮಾನ್ರು. ಹಂಗಾಗಿ ನಮ್ಮ ಅತ್ತಿ ನಾನು ಭಾಳ ಜೀವ ಮಾಡಿ ನೋಡ್ಕೊಂತಾರೆ. ಏನು ತೊಂದರೆ ಇಲ್ಲ ಬಿಡ್ರಿ, ಆರಾಮದ ನಾನು. ಅಂದಂಗೆ ಯಾವ ಬಂದಿದ್ದವ? ನಿನ್ನ ಮಧ್ಯಾಹ್ನ ಬಂದಿ ಚಿಗವ. ಆಶಾ ನೀ ಮಾತಾಡ್ಕೊಂಡ್ ಬಾ, ನಾ ಆಟೋನವ್ರು ತಂಬರ್ತಾನೆ ಮುಂದೆ ಕೂಗಿ ಬಂದಿಜ್ಜಿ. ಹಾಂ ಸರಿ ತಗೊಳ್ರಿ, ಹಂಗೆ ಮಾಡ್ರಿ. ಅಲ್ಲ ನಿನ್ನ ಮಧ್ಯಾಹ್ನ ಬಂದವೆ ಅಂತಿದ್ದಿ, ಹಾಲು ಹೊಂಟು ನಿಂತ್ಕೊಂಡಿರಲ್ಲ. ತೋಪನಿಗೆ ಬಂದಿದ್ದಿ 2 ದಿನ ಇದ್ದು ಹೋಗ್ಬೇಕಿಲ್ಲ? ಇಲ್ರಿ ನಾ ಊರು ಹೊಂಟಿಲ್ಲ, ಇಲ್ಲೇ ಯಾಕೆ ಮದುವೆ ಐತಿ ಹೋಗ್ಬರೋಣವ ರೆಡಿ ಆಗ ಅಂದದ್ರ ಓರ, ಅದಕ್ಕೆ ರೆಡಿ ಆಗೈತಿ ರೀ. ಏನು ಮದುವೆಗೆ ಇಷ್ಟು ಕಡನ? ಇನ್ನು ದಾರಿ ಮುಹೂರ್ತಿರೋದು 12:15 ಐತಿ. ಇಷ್ಟು ಕಡೆ ಹೋಗಿ ಕುತ್ಕೊಂಡ್ರೆ ಏನು ಮಾಡ್ತೀರಲ್ಲಿ? ಆದ್ರೆ ಆ ಅಪ್ಪಾಜಿಗೆ ಪರಿಚಯದವ್ರು ಒಬ್ರು ಅವ್ರ ಫ್ರೆಂಡ್ ಅಂತ, ನಿಮ್ಮ ಮಗಳ ಹಳೆಯನ್ನ ನೋಡ್ಬೇಕು, ಅದಕ್ಕೆ ಸ್ವಲ್ಪ ಜಲ್ದಿನ ಬರ್ರಿ, ನಾನು ಗಡ ಹೋಗೋದನ್ನು ವಾಪಸ್ ಅಂತ ಅಂತಾರೆ. ಅದಕ್ಕೆ ಹೊಂಟೇವ್ರಿ ಗಡನ. ನೀವು ಬರಲ್ಲೇನ್ರಿ? ಅಲ್ಲ ನನಗೆ ಗೊತ್ತಿರಕ್ಕಿಲ್ಲ ತೀರ ಹೆಂಗೆ ಇದ್ದಾರೆ ಅವ್ರ ಮನ್ಯಾಗ ಅನ್ನೋದು. ಬೇರೆ ಬೆಳಗ್ಗೆ ಒಂದು ನಾಷ್ಟ ಹೊರಗಾಕತಿ ಅಂದು ಹೇಳಿರ್ಬೇಕ ಕಡೆ ಹೋಗನ್ರಿ ಅಂತಂದು, ಅದಕ್ಕೆ ತಯಾರು ಮಾಡ್ಸಣ ಮಗಳ ನಾಳೆನ. ಹೋಗಿ ಬರುವಲ್ರಕ್ಕ, ನನಗೆ ಏನು ಮಂಡಕ್ಕಿ ಚುಮ್ ಮತ್ತು ಉಪ್ಪಿಟ್ಟಿನ ಮೇಲೆ ಆಸಿಲ್ಲ. ಯಾಕೆ ಚಿಗವ ಸುಮ್ಮನೆ ಅದಲ್ಲ? ಯಾಕಿಲ್ಲವ, ನೀವು ಹೋಗಿರಿ, ನಮ್ಮ ದಿನ ತಡ ಆಕತಿ. ನಾವು ಏನಿದ್ರು 12:15 ಮೇಲೆ ಬರೋದು. ನೀವು ಹೋಗಿರಿ, ಅಡ್ಡಿ ಇಲ್ಲ, ನಾವು ಆಮೇಲೆ ಬರ್ತೇವೆ.